ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಇನ 5x55 ಅನ್ನೋ ಒಂದು ಪಾಪ್ಯುಲರ್ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ. ಇದು ಒಂದು ತುಂಬಾನೇ ಪವರ್ಫುಲ್ ಟೆಕ್ನಿಕ್. ಯಾಕಂದ್ರೆ ಈ ಒಂದು ಟೆಕ್ನಿಕ್ ಇಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಒಂದು ಪ್ರಭಾವ ಬೀಳುತ್ತೆ ಮತ್ತು ನಿಮ್ಮ ಇಚ್ಛೆ, ನಿಮ್ಮ ಆಸೆ, ನಿಮ್ಮ ಕನಸು ಎಲ್ಲ ಈ ಒಂದು ಟೆಕ್ನಿಕ್ ಇಂದ ಈಡೇರಿಸಬಹುದು. ಈ ಒಂದು ವಿಡಿಯೋದಿಂದ ನಿಮ್ಮ ಪೂರ್ತಿ ಜೀವನಾನೇ ಚೇಂಜ್ ಆಗಬಹುದು. ಅದಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಿಮ್ಮೆಲ್ಲರಿಗೂ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತೇ ಇದೆ. ಒಂದ್ ವೇಳೆ ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ದಲ್ಲಿ ಲಾ ಆಫ್ ಅಟ್ರಾಕ್ಷನ್ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಒಮ್ಮೆ ನೋಡಬಹುದು. ಹಾಗಾದ್ರೆ ಈ 5x55 ಟೆಕ್ನಿಕ್ ಯೂಸ್ ಮಾಡಿ ನಮ್ಮ ಆಸೆಗಳನ್ನು ಯಾವ ತರ ಈಡೇರಿಸಬಹುದು. ನಿಮ್ಗೆ ನಾನು ಸಾಕಷ್ಟು ವಿಡಿಯೋಸ್ಗಳಲ್ಲಿ ಅಫರ್ಮೇಷನ್ಸ್ ಬಗ್ಗೆ ಹೇಳಿದ್ದೀನಿ. ಅಫರ್ಮೇಷನ್ಸ್ ಅಂದ್ರೆ ನಮ್ಮ ಇಚ್ಛೆ ಏನಿರುತ್ತೆ, ನಮ್ಮ ಆಸೆ ಏನಿರುತ್ತೆ ಅದನ್ನ ಒಂದು ಸೆಂಟೆನ್ಸ್ ಅಲ್ಲಿ ಬರ್ಕೋಬೇಕು ಮತ್ತು ಅದನ್ನ ರಿಪೀಟೆಡ್ಲಿ ಹೇಳ್ಬೇಕು. ಯಾವಾಗ ನಮ್ಮ ಇಚ್ಛೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವರ್ಗೂ ತಲುಪತ್ತೆ, ಅವಾಗ ನಮ್ಮ ಇಚ್ಛೆ ರಿಯಾಲಿಟಿಯಲ್ಲಿ ಬದಲಾಗೋದಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಈಗ ನಿಮ್ಮಲ್ಲಿ ಸಾಕಷ್ಟು ಜನ ಕೇಳಬಹುದು, ಬ್ರೋ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಮ್ಮ ಇಚ್ಛೆ ಗೊತ್ತಾಗಬೇಕು ಅಂದ್ರೆ ನಾವು ಎಷ್ಟು ದಿನ ಮತ್ತು ಎಷ್ಟು ಸಲ ನಮ್ಮ ಅಫರ್ಮೇಷನ್ಸ್ ರಿಪೀಟ್ ಮಾಡಬೇಕು ಅಂತ ನೀವು ಕೇಳಬಹುದು. ಜನರ ಈ ಪ್ರಶ್ನೆಗೆ ಪರಿಹಾರ ಕೊಡುವುದಕ್ಕೆ ಇಂಟರ್ನ್ಯಾಷನಲ್ ಟ್ರೈನರ್ ಜಾಕ್ ಕ್ಯಾನ್ಫೀಲ್ಡ್ ಅವರು 5x55 ಅನ್ನೋ ಟೆಕ್ನಿಕ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ 5x55 ಅರ್ಥ ಏನು? ಈ 5 ನಂಬರ್ ಆಫ್ ಡೇಸ್ ಮತ್ತು ಈ 55 ನಂಬರ್ ಆಫ್ ಟೈಮ್ಸ್ ಟು ರಿಪೀಟ್. ಅಂದ್ರೆ ನಿಮ್ಮ ಇಚ್ಛೆ ನೀವೇನ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅದನ್ನ 55 ಸಲ ರಿಪೀಟ್ ಮಾಡಬೇಕು. 5 ದಿನಗಳವರೆಗೆ ಪ್ರತಿದಿನ 55 ಸಲ ನಿಮ್ಮ ಇಚ್ಛೆಯನ್ನು ಒಂದು ಬುಕ್ ಅಲ್ಲಿ ಬರಿಬೇಕು. ಇದಕ್ಕೇನೆ 5x55 ಟೆಕ್ನಿಕ್ ಅಂತಾರೆ. ಹಾಗಾದ್ರೆ 5 ದಿನಾನೇ ಯಾಕೆ ಬರಿಬೇಕು, 55 ಸಲಾನೇ ಯಾಕೆ ರಿಪೀಟ್ ಮಾಡಬೇಕು ಅಂತ ನಿಮ್ಮಲ್ಲಿ ಪ್ರಶ್ನೆ ಬಂದಿರಬಹುದು. ನಂಬರ್ 5 ಇದೇನ್ ಸೂಚಿಸುತ್ತೆ ಅಂದ್ರೆ ನಮ್ಮ ಬ್ರಹ್ಮಾಂಡದ ಪಂಚಭೂತಗಳನ್ನು ಸೂಚಿಸುತ್ತೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಈ 5 ಪಂಚಭೂತಗಳಿಂದಾನೇ ನಮ್ಮ ಶರೀರದ ರಚನೆ ಆಗಿದೆ ಮತ್ತು ಇದರಿಂದಾನೇ ನಮ್ಮ ಬ್ರಹ್ಮಾಂಡದ ರಚನೆ ಕೂಡ ಆಗಿದೆ. ಯಾವಾಗ ನಾವು ಯಾವುದೇ ವಿಷಯ 5 ದಿನದವರೆಗೆ ರಿಪೀಟೆಡ್ಲಿ ಮಾಡ್ತೀವಿ, ಅವಾಗ ಆ ವಿಷಯ ಬ್ರಹ್ಮಾಂಡದ ಮೂಲೆ ಮೂಲೆವರೆಗೂ ತಲುಪತ್ತೆ. ನಂಬರ್ 55 ಇದೇನ್ ಸೂಚಿಸುತ್ತೆ ಅಂದ್ರೆ ಸ್ವಾತಂತ್ರ್ಯತೆ ಮತ್ತು ಬದಲಾವಣೆಯನ್ನು ಸೂಚಿಸುತ್ತೆ. ಜಾಕ್ ಕ್ಯಾನ್ಫೀಲ್ಡ್ ಅವರ ಈ ಟೆಕ್ನಿಕ್ ಸಾಕಷ್ಟು ಜನರ ಜೀವನದಲ್ಲಿ ಮ್ಯಾಜಿಕ್ ಮಾಡಿದೆ ಮತ್ತು ಈ ಟೆಕ್ನಿಕ್ ಇಂದ ತುಂಬಾ ಜನ ತಮ್ಮ ಇಚ್ಛೆಯನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ನಿಮ್ಗೆ ಸರಳ ಭಾಷೆಯಲ್ಲಿ 2 ಸ್ಟೆಪ್ಸ್ ಅಲ್ಲಿ ಈ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ. ಅದರಿಂದ ನೀವು ಈ ಟೆಕ್ನಿಕ್ ಯೂಸ್ ಮಾಡಿ ನಿಮ್ಮ ಇಚ್ಛೆಯನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಸ್ಟೆಪ್ ನಂಬರ್ 1, ನಿಮಗೆ ಎಕ್ಸಾಕ್ಟ್ಲಿ ಏನ್ ಬೇಕು, ನಿಮ್ಮ ಇಚ್ಛೆ ಏನು ಅದನ್ನ ಒಂದು ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಸ್ಟೆಪ್ ನಂಬರ್ 2, ಮುಂದಿನ 5 ದಿನ ಪ್ರತಿದಿನ 55 ಸಲ ಆ ಸೆಂಟೆನ್ಸ್ ಒಂದು ಬುಕ್ ಅಲ್ಲಿ ಬರಿಬೇಕು. ಬರೆಯುವಾಗ ನಿಮ್ಮ ಇಚ್ಛೆ ಆಲ್ರೆಡಿ ನಿಮ್ಗೆ ಸಿಕ್ಕಿರುವ ಭಾವನೆ ನಿಮ್ಮಲ್ಲಿ ಇರಬೇಕು. ನಿಮ್ಮ ಇಚ್ಛೆ ಈಡೇರಿದಾಗ ನಿಮ್ಮಲ್ಲಿ ಯಾವ ಫೀಲಿಂಗ್ಸ್ ಬರುತ್ತಲ್ಲ ಅದೇ ಫೀಲಿಂಗ್ಸ್ ನೀವು ಬರೆಯುವಾಗ ನಿಮ್ಮಲ್ಲಿ ಇರಬೇಕು. ಶಾಂತವಾಗಿ ಕುಳಿತುಕೊಂಡು 55 ಸಲ ಬರಿಬೇಕು. ಇದನ್ನ ನೀವು ಕೇವಲ 5 ದಿನಗಳವರೆಗೆ ರಿಪೀಟ್ ಮಾಡಬೇಕು. ನೀವು ಯಾವ ಟೈಮ್ ಅಲ್ಲಿ ಶಾಂತವಾಗಿರ್ತೀರಾ ಆ ಟೈಮ್ ಅಲ್ಲಿ ನೀವು ಇದನ್ನ ಬರಿಬೇಕು. 5 ದಿನ ಬರೆದಾದ್ಮೇಲೆ ನೀವೇನ್ ಬರ್ದಿರ್ತೀರಲ್ಲ ಅದ್ರ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಬೇಕು. ಅಂದ್ರೆ ಆಕ್ಷನ್ ತಗೊಳ್ಳೋದಕ್ಕೆ ಶುರು ಮಾಡಬೇಕು. ಮತ್ತು ನಾನು ಬರ್ದಿರೋದು ನನಗೆ ಸಿಗತ್ತೋ ಇಲ್ವೋ ಅಂತ ನಿಮ್ಮಲ್ಲಿ ಡೌಟ್ ಇರಬಾರ್ದು. ಯೂನಿವರ್ಸ್ ಮೇಲೆ ನಿಮ್ಮ ಪೂರ್ತಿ ನಂಬಿಕೆ ಇರಬೇಕು ಮತ್ತು ಪೂರ್ತಿ ಭರವಸೆಯಿಂದ ಪರಮಾತ್ಮನಿಗೆ ಮತ್ತು ಯೂನಿವರ್ಸ್ಗೆ ನಿಮ್ಮ ಧನ್ಯವಾದ ತಿಳಿಸ್ಬೇಕು, ಕೃತಜ್ಞತೆ ತೋರಿಸ್ಬೇಕು. ಅಂದ್ರೆ ನೀವೇನ್ ಬರ್ದಿರ್ತೀರಾ ಅದು ಸಿಕ್ಕ ಮೇಲೆ ನೀವು ಯಾವ ತರ ಫೀಲ್ ಮಾಡ್ತೀರಾ, ನಿಮ್ಮ ನಡವಳಿಕೆ ಯಾವ ತರ ಆಗತ್ತೆ ಅದೇ ತರ ನೀವು ಆಕ್ಟ್ ಮಾಡಬೇಕು, ಫೀಲ್ ಮಾಡಬೇಕು. ಅದೇ ನಡವಳಿಕೆ ನಿಮ್ಮಲ್ಲಿ ಇರಬೇಕು ಮತ್ತು ನಿಮ್ಮ ಅಚೀವ್ಮೆಂಟ್ ಇಂದ ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು ನಿಮ್ಗೆ ಧನ್ಯವಾದ ಹೇಳುವುದನ್ನ ಅನುಭವಿಸಬೇಕು, ಫೀಲ್ ಮಾಡಬೇಕು. ಸ್ನೇಹಿತರೆ, ಇದು ಒಂದು ಬ್ರಹ್ಮಾಂಡದ ಸೀಕ್ರೆಟ್ ಮತ್ತು ಈ ಟೆಕ್ನಿಕ್ ತುಂಬಾನೇ ಪವರ್ಫುಲ್ ಇದೆ. ಅದಕ್ಕೆ ಮಿಸ್ ಮಾಡದೆ ಇದನ್ನ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಕೆಳಗಡೆ ಬಂದು ಥ್ಯಾಂಕ್ ಯು ಬ್ರೋ ಅಂತ ಕಮೆಂಟ್ ಖಂಡಿತ ಮಾಡ್ತೀರಾ. ಹಾಗಿದ್ರೆ ಈ ಟೆಕ್ನಿಕ್ ನ ಮತ್ತೊಮ್ಮೆ ನಾನು ನಿಮ್ಗೆ ಶಾರ್ಟ್ ಆಗಿ ಹೇಳ್ತೀನಿ. ನಿಮಗೆ ಏನ್ ಬೇಕು, ನಿಮ್ಮ ಇಚ್ಛೆ ಏನಿದೆ, ನೀವೇನ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅದನ್ನ ಕ್ಲಿಯರ್ ಆಗಿ ಡಿಸೈಡ್ ಮಾಡಿ ಮತ್ತು ಅದನ್ನ ಒಂದು ಸೆಂಟೆನ್ಸ್ ಅಲ್ಲಿ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಕಾರ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೋತಿದ್ರೆ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಮೈ ರೆಡ್ ಕಲರ್ ಕಾರ್ ಅಂತ ಒಂದು ಸೆಂಟೆನ್ಸ್ ರೆಡಿ ಮಾಡ್ಕೋಬೇಕು ಮತ್ತು 5 ದಿನದವರೆಗೆ ಪ್ರತಿದಿನ 55 ಸಲ ಆ ಸೆಂಟೆನ್ಸ್ ಬರಿಬೇಕು ಮತ್ತು ಬರೆಯುವಾಗ ಅದು ನಿಮ್ಗೆ ಆಲ್ರೆಡಿ ಸಿಕ್ಕಿರುವ ಭಾವನೆ ನಿಮ್ಮಲ್ಲಿ ಇರಬೇಕು. ನಿಮ್ಮಲ್ಲಿ ಯಾವುದೇ ತರ ಡೌಟ್ ಇರಬಾರ್ದು. ಯೂನಿವರ್ಸ್ ಮೇಲೆ ನಿಮ್ಮ ಪೂರ್ತಿ ನಂಬಿಕೆ ಇರಬೇಕು. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋದಿಂದ
ನಿಮಗೆ ಖಂಡಿತ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಡೈರೆಕ್ಟ್ಲಿ ನನಗೆ ಕೇಳಬಹುದು. ನನ್ನ ಇನ್ಸ್ಟಾಗ್ರಾಮ್ ID ಕೆಳಗಡೆ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ನಿಮ್ಮ ಡೌಟ್ಸ್ ನನಗೆ DM ಮಾಡಿ ಕೇಳಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನು ಮರೆಯಬೇಡಿ, ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಲೈಕ್ ನನಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡುವುದಕ್ಕೆ. ಮತ್ತೆ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಮತ್ತು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.